ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಶಿಶು, ಹೂ ಎಲ್ಲ ಬಿದ್ದೋಗಿದೆ. ಮದುಮಕ್ಕಳಿಗೆ ಅಂತ ನಾನೇ ಅರೇಂಜ್ ಮಾಡಿದ್ದೆ. ಸೋ ಸಾರಿ ಮಾ, ಸುಮ್ಮನೆ ನನ್ನಿಂದ ನೀವು ಕ್ಲೀನ್ ಮಾಡೋ ಹಾಗಾಯ್ತು. ಎಲ್ಲೋದ್ರು ಎಲ್ಲರೂ ಜ್ಯೂಸ್ ತಗೊಂಬರೋಷ್ಟೊತ್ತಿಗೆ ಮಾಯ ಆಗೋಗಿದ್ದಾರೆ. ಸೀತನ್ನ ಸಿಹಿನ ರಾಮ್ ಆಚೆ ಕರ್ಕೊಂಡು ಹೋಗಿದ್ದಾನೆ. ಅದೇ ಮಾತು ಅದೇ ಕತೆ. ತಲೆ ಚಿಟ್ಟಿಡಿಯುತ್ತಲ್ವಾ, ನಾನೇ ಪಾಪ ಆಚೆ ಹೋಗ್ಬಿಟ್ಟು ಬರಲಿ ಅಂತ ಸುಮ್ಮನಾದೆ. ಹೊರಗಡೆ ಹೋಗ್ಬಿಟ್ಟು ಬಂದರೆ ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ. ಒಳ್ಳೇದೇ ಆಯ್ತು, ನೀವೇ ವಾಸಿ ಅಮ್ಮ. ಪ್ರಾಕ್ಟಿಕಲ್ ಆಗಿದ್ದೀರಾ. ಇನ್ನೇನಮ್ಮ ದಾರಿ ಇದೆ? ಜೀವನ ನಾವು ಅನ್ಕೊಂಡಿದ್ದ ಥರ ಇರಲ್ಲ. ಎಲ್ಲ ಕ್ಷಣಿಕ. ಕನಸು ಕಾಣುವಾಗ ವೈಭವವಾಗಿರುತ್ತೆ, ವಾಸ್ತವ ಎದುರು ಬಂದಾಗ ಬೆಚ್ಚ ಬೀಳ್ಸುತ್ತೆ. ಮರದಿಂದ ಉದುರೋ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದೇ ಹೂವು ಕೆಳಗೆ ಬಿದ್ರೆ ಕಸ. ಸೀತಮ್ಮ ಫ್ರೆಂಡ್ ಏನ್ ತಂದಿದ್ದಾರೆ ನೋಡು. ರಾಮ್, ಶುಗರ್ಲೆಸ್, ಡೋಂಟ್ ವರಿ. 3 ಜನಕ್ಕೂ ಶುಗರ್ಲೆಸ್ ತಂದಿದ್ದೀನಿ. ಯಾಕೆ ಹೇಳಿ? ಯಾಕೆ? ನಮ್ ಜೊತೆ ಸಿಹಿ ಇರ್ಬೇಕಾದ್ರೆ ಎಕ್ಸ್ಟ್ರಾ ಶುಗರ್ ಬೇಕಾ ಹೇಳು? ತಗೊಳ್ಳಿ. ಇಷ್ಟೇನಾ? ನನಗಿಷ್ಟೆಲ್ಲ ಸಾಕಾಗಲ್ಲ. ವಾವ್, ಐ ಲೈಕ್ ದಟ್. ಮೋಸ್ಟ್ಲಿ ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ ಮುಳುಗಿದಾನೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ, ಐಸ್ ಕ್ರೀಮ್ ಯಾಕೆ ತರಕ್ ಹೋದ್ರಿ ಅಂತ ಬೈತೀರಾ ಅಂತ ಅನ್ಕೊಂಡಿದ್ದೆ. ಒಳ್ಳೆ ಚೇಂಜ್ ಓವರ್, ನೈಸ್. ಇವತ್ತು ಎಷ್ಟು ಐಸ್ ಕ್ರೀಮ್ ತಿಂದರೂ ಕಡಿಮೆನೇ ರಾಮ್. ಒಂದು ದೊಡ್ಡ ಬೆರಗಾಳಿ ಬಂದು ಹೋದ್ಮೇಲೆ ಎಲ್ಲ ಅಲ್ಲೋಲ ಕಲ್ಲೋಲ ಆದರೂ ಒಂಥರ ಮುಗೀತು ಅಂತ ಸಮಾಧಾನ ಇರುತ್ತಲ್ಲ, ಆ ಸ್ಥಿತಿಲಿದ್ದೀನಿ ನಾನು. ಏನಾಯ್ತು ಫ್ರೆಂಡ್? ಸಾರಿ ರಾಮ್, ನನ್ನಿಂದ ನಿಮಗೆ ತೊಂದರೆ ಆಯಿತು. ನಿಜ ಹೇಳಬೇಕು ಅಂದರೆ ನನಗೆ ಈ ಮದುವೆನೇ ಇಷ್ಟ ಇರಲಿಲ್ಲ. ನೀವು ಎಲ್ಲರೂ ಒತ್ತಾಯ ಮಾಡಿದ್ರಿ ಅಂತ ನಾನು ಒಪ್ಕೊಂಡಿತ್ತು. ನನಗೂ ಇಷ್ಟ ಇರಲಿಲ್ಲ. ಸೀತಮ್ಮ ಮದುವೆ ಆದ್ರೆ ಹ್ಯಾಪಿಯಾಗಿರ್ತಾಳೆ ಅಂತ ಅನ್ಕೊಂಡಿದ್ದೆ. ನನಗೂ ಈ ಮದುವೆ ಇಷ್ಟ ಇರಲಿಲ್ಲ. ಸೀತಾ, ಐ ಆಮ್ ರಿಯಲಿ ಸಾರಿ. ದಿಸ್ ಟೋಟಲಿ ಮೈ ಫಾಲ್ಟ್. ಈ ಮದುವೆ ಆಗೋದ್ರಿಂದ ಸಿಹಿಗೆ ಒಳ್ಳೆ ಅಪ್ಪ ಸಿಗ್ತಾರೆ ಅಂತ ಅನ್ಕೊಂಡು ನಿಮ್ಮನ್ನ ಈ ಮದುವೆ ಆಗೋಕೆ ಫೋರ್ಸ್ ಮಾಡಿದೆ. ಐ ನೋ ಯು ಆರ್ ರಿಯಲಿ ಟೂ ಮಚ್ ಫಾರ್ ಹಿಮ್ ಅಂತ ನಂಗೆ ಅನ್ನಿಸ್ತಿತ್ತು. ಐ ಡೋಂಟ್ ನೋ, ಐ ರಿಯಲಿ ಫೀಲ್ ಟೆರಿಬಲ್ ಇನ್ಸೈಡ್. ದಿಸ್ ಇಸ್ ಮೈ ಮಿಸ್ಟೇಕ್. ಇವತ್ತಿಗೆಲ್ಲ ಮುಗೀತು. ಇನ್ಯಾವತ್ತೂ ಇನ್ಸಿಡೆಂಟ್ ನಿಮ್ಮ ಲೈಫ್ನ ಡಿಸ್ಟರ್ಬ್ ಮಾಡಬಾರ್ದು. ಸೀಪುಟ, ನಿನ್ನ ಸ್ಕೂಲ್ಗೆ ಹೋದಾಗ ನಿನ್ನ ಕ್ಲಾಸ್ಮೇಟ್ಸ್, ಸ್ಕೂಲ್ ಟೀಚರ್, ನೇಬರ್ಸ್ ಯಾರೇ ನಿನ್ನನ್ನು ಇದ್ರ ಬಗ್ಗೆ ಕೇಳಿದಾಗ ಬೇಜಾರು ಮಾಡ್ಕೋಬಾರ್ದು. ಪ್ರಾಮಿಸ್? ಪ್ರಾಮಿಸ್. I'll make sure that your life is very beautiful. Trust me. Okay, friend. ರಾಮ್, ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಾಮ್.
ಇವಾಗ ಉಸಿರಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನ್ ಗೊತ್ತಾ, ಯಾವ್ದಾದ್ರು ಬೀಚ್ ಹತ್ರ ಕೂತ್ಕೊಂಡು ಅಲೆಗಳನ್ನ ಹಾಗೇ ನೋಡ್ತಾ ಇರೋಣ ಅಂತ ಅನಿಸ್ತಾ ಇದೆ. ಏನಾಯ್ತು? ಏನಾಯ್ತು? ಕೇಳಿಸಿದೆ ನಿಮ್ಗೆ? ಸಮುದ್ರದ ಅಲೆಗಳ ಸದ್ದು. ಕ್ಯಾನ್ ಯು ಹಿಯರ್ ದಟ್? ಏ ಕಮ್ ಬ್ಯಾಕ್ ಕಮ್ ಬ್ಯಾಕ್. ನೋಡಿ, ಅಲೆಗಳನ್ನ ನಡ್ಕೊಂಡ್ ಬಂದಿರೋ ಹೆಜ್ಜೆನೆಲ್ಲ ಅಳ್ಸಾಕ್ತದೆ. ಸಿಬಿಡ, ಈಗ ಒಂದು ದೊಡ್ಡ ಅಲೆ ಬರ್ತಿದೆ ನೋಡು. ಏನ್ ಮಾಡೋದು? ಬಾಬಾ ಬಾಬಾ ಬಾಬಾ, ಬಟ್ಟೆ ಎಲ್ಲ ಒದ್ದಾಗ್ಬಿಡುತ್ತೆ. ಅಯ್ಯಯ್ಯೋ, ಸಿ ವಾಟರ್ ಅಲ್ಲ, ಸ್ವಲ್ಪ ಸಾಲ್ಟಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಮ್, ಬೆಂಗಳೂರಿಗೂ ಬೀಚ್ನ ಕರ್ಕೊಂಡು ಬಂದ್ರ ನೀವು? ನನ್ನ ಫ್ರೆಂಡು ಮೆಜಿಷಿಯನ್ ಅಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಬೆಂಗಳೂರವರು ಎಷ್ಟು ಅನ್ಲಕ್ಕಿ ಅಲ್ವಾ? ನೋವಾದ್ರೆ ಮಂಗಳೂರವ್ರಿಗೆ ಸಮುದ್ರ ಇದೆ, ಮೈಸೂರವ್ರಿಗೆ ಬೆಟ್ಟ ಇದೆ, ದುರ್ಗದವ್ರಿಗೆ ಕೋಟೆ ಇದೆ. ನಮಗೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಷ್ಟೇ. ಇದನ್ನ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ನೋ ಸೀತಾ, ಹುಷಾರ್. ಆಕ್ಚುಲಿ ವಿ ಆರ್ ಲಕ್ಕಿ. ಬೆಂಗಳೂರಲ್ಲಿ ನಮ್ ನೋವು ಮರೆಯೋಕೆ, ಖುಷಿನ ಹಂಚ್ಕೊಳಕ್ಕೆ ನಿಮಗ್ ನಾನಿದ್ದೀನಿ, ನನಗ್ ನೀವಿದ್ದೀರಾ. ನಮ್ಗೆ ಸಿಹಿ ಇದ್ದಾಳೆ. ಈ ಮಾತ್ನ ನಿಮ್ ಹುಡುಗಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ. ಈಗ ನನ್ನ ಹುಡುಗಿಗೆ ತಾನೇ ಹೇಳಿದ್ ನಾನು. ನಿಮ್ಮನ್ನ ನೆಕ್ಸ್ಟ್ ಟೈಮ್ ಮೀಟ್ ಆಗ್ಬೇಕಿದ್ರೆ ನಿಮ್ ಹುಡುಗಿ ಜೊತೆ ಮೀಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ಮೀಟ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಅದು ಈ ತರ. ಸೊ ಹೇಳಿ, ನಿಮ್ ಹುಡುಗಿನ ಯಾವಾಗ ಪರಿಚಯ ಮಾಡಿಸ್ತೀರಾ? ಹುಡ್ಗಿ ಅಂತೀರಲ್ವಾ, ಯಾವ ಹುಡ್ಗಿ ಫ್ರೆಂಡ್? ಸಿಹಿ ಪುಟ, ನಿಮ್ ಫ್ರೆಂಡ್ಗೆ ಒಬ್ಳು ಹುಡುಗಿ ಇದ್ದಾಳೆ. ಅವಳನ್ನ ನಮ್ಮಿಬ್ರಿಗೂ ಪರಿಚಯ ಮಾಡಿಸ್ತಾರಂತೆ ಅಲ್ವಾ ರಾಮ್? ಹೌದಾ ಫ್ರೆಂಡ್? ಯಾವಾಗ ಪರಿಚಯ ಮಾಡಿಸ್ತೀಯಾ? ಅದು ಮೇ ಬಿ ಟುಮಾರೋ ಪರಿಚಯ ಮಾಡಿಸ್ತೀನಿ. ಓಕೆನಾ? ನಾಳೆನೇನಾ? ಹೊಸ ವರ್ಷಕ್ಕೆ ಹೊಸ ಸುದ್ದಿ ಆಗ್ಲಿ. ನಿಮ್ ಹುಡುಗಿನ ಭೇಟಿ ಮಾಡಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಅಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.